ನಮಸ್ಕಾರ, ನಾನು ಅಕ್ಷತಾ ಕೊಡಗಲ್ವಾಡಿ. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ದಿನಾಂಕ 13, 14, 15ರಂದು ನಮ್ಮ ಸಕಲೇಶಪುರ ತಾಲೂಕಲ್ಲಿ ಏನು ನಾಡಪ್ರಭು ಕೆಂಪೇಗೌಡರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಮತ್ತು ಈ ಕಾರ್ಯಕ್ರಮದ ಪ್ರಮುಖರು ಆಗಿದ್ದಂತಹ ಬಾಚಿಹಳ್ಳಿ ಪ್ರತಾಪ್ ಗೌಡ್ರು ಮತ್ತು ಅವ್ರ ಕುಟುಂಬ ಬರಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನ ನಾನು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ. ಈ ವಿಷಯವಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನಮಗೆಲ್ಲ ತುಂಬ ಒಂದು ಇನ್ಸ್ಪಿರೇಷನ್. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರು ನಗರವನ್ನು ಜಗತ್ ಪ್ರಸಿದ್ಧಿ ಆಗೋಕ್ಕೆ ಕಾರಣ ಆಗಿರುವಂತಹ ವ್ಯಕ್ತಿ ಕೆಂಪೇಗೌಡರು. ಮತ್ತು ಮುಂದಿನ ಜನಾಂಗಕ್ಕೆ ಈ ನಗರದಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಂತ ಹೇಳಿ ಎಷ್ಟೋ ಕೆರೆಗಳನ್ನ ಕಟ್ಟಿಸಿದಂತಹ ಮತ್ತು ಎಷ್ಟೋ ದೇವಸ್ಥಾನಗಳನ್ನ ಕಟ್ಟಿಸಿದಂತಹ ವ್ಯಕ್ತಿ ಈ ಕೆಂಪೇಗೌಡರಾಗಿದ್ದಾರೆ. ಮತ್ತು ಇವರೊಬ್ಬ ಬರೀ ಅಭಿವೃದ್ಧಿ ಮಾತ್ರ ನೋಡಿಲ್ಲ, ರಾಜ್ಯಾಡಳಿತ, ಅವರಂಥ ರಾಜ್ಯಾಡಳಿತ ಮಾಡಿದಂಥವರು ಮತ್ತು ನ್ಯಾಯದಾನ ಮಾಡಿದಂತಹ ವ್ಯಕ್ತಿ. ಅವರೊಬ್ಬ ರಣವೈರಿ ಅಂತಲೇ ಹೇಳ್ಬೋದು. ಆ ವ್ಯಕ್ತಿತ್ವ ಆ ರೀತಿಯಾಗಿತ್ತು. ಅಂಥ ಹೋರಾಟಗಳನ್ನ ಮಾಡಿ ಅವರು ಹೆಸರನ್ನ ಗಳಿಸಿದಂತಹ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು. 12ನೇ ಶತಮಾನದಲ್ಲಿ ಹೇಗೆ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಹೆಣ್ಮಕ್ಳಿಗೆ ಸಮಾನತೆ ಅಂತ ಹೇಳಿ ವಚನ ಸಾಹಿತ್ಯದ ಮೂಲಕ ನಮಗೆಲ್ಲ ಶಕ್ತಿ ತುಂಬ್ತಾರೆ, ಅದೇ ರೀತಿಯಾಗಿ 16ನೇ ಶತಮಾನದಲ್ಲಿ ಒಂದು ಮಹಿಳೆಯರಿಗೆ ಒಂದು ಪದ್ಧತಿ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಅವಿವಾಹಿತ ಮಹಿಳೆಯರಿಗೆ ಒಂದು ಪದ್ಧತಿ. ಹೇಗಪ್ಪ ಅಂತ ಹೇಳಿದ್ರೆ, ಅವ್ರದ್ದು ಕೊನೆಯ 2 ಬೆರಳುಗಳನ್ನ ಕಟ್ ಮಾಡುವಂತಹ ಒಂದು ಪದ್ಧತಿ ಇತ್ತು. ಆ ಪದ್ಧತಿನ ನಿಷೇಧಗೊಳಿಸಿದಂತಹ ಖ್ಯಾತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಸೊ ಇಷ್ಟು ವ್ಯಕ್ತಿತ್ವ ಇರುವಂತಹ ನಾಡಪ್ರಭು ಕೆಂಪೇಗೌಡರು ಪುತ್ಥಳಿ ನಮ್ಮ ಸಕಲೇಶಪುರದಲ್ಲಿ ಆಗ್ತಿರೋದು ನಮಗೆಲ್ಲ ತುಂಬ ಹೆಮ್ಮೆ ವಿಷಯ. ಈ ಕಾರ್ಯಕ್ರಮನ ನಾವೆಲ್ಲರೂ ಎದುರು ನೋಡ್ತಾ ಇದ್ವಿ, ಉತ್ಸಾಹದಿಂದ ಕಾಯ್ತಾ ಇದ್ವಿ. ನಾಳೆ ನಾಡಿದ್ರಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇವತ್ತು ನಾನು ಈ ಬಾಚಿಹಳ್ಳಿ ಪ್ರತಾಪ್ ಗೌಡ್ರು ಏನು ಬರ್ತಾ ಇಲ್ಲ ಅನ್ನೋ ವಿಷಯ ಕೇಳಿ ನಮಗೆಲ್ಲ ತುಂಬ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ, ಮೊದಲಿನಿಂದನೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದಂತಹ ಈ ಪ್ರಮುಖರು ಇವತ್ತು ಬರೋದಿಲ್ಲ ಅಂತ ಹೇಳುವಾಗ ನಮಗೆಲ್ಲ ತುಂಬ ನೋವಾಗಿದೆ. ದಯವಿಟ್ಟು ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮನ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಡೆಸೋಣ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಭಾಗವಹಿಸರಲ್ಲಿ ನೀವು ಒಬ್ಬರು ಆಗಲಿ. ಇಲ್ಲಿಂದ ಹಿಂದೆ ಸರಿಬೇಡಿ. ಸಮಾಜದಲ್ಲಿ ಏರುಪೇರುಗಳು ಅಥವಾ ಮನಸ್ತಾಪಗಳು ಎಲ್ಲ ಕಡೆ ಇರುತ್ತೆ. ದಯವಿಟ್ಟು ಅದೆಲ್ಲನ ಬಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.